ಒಂದು 3 ತಿಂಗಳ ಹಿಂದೆ ಒಂದು ಟೀಮ್ ಹೋಗಿತ್ತು ಅಲ್ಲಿಗೆ. ಆ ಮುದುಕಿ ಹೇಳುತ್ತೆ, ಹೋಗಬೇಡಿ ಅರಮನೆ ಗದ್ದೆಗೆ ಹೋಗಬೇಡಿ. ಅವರಿಗೆ ಅವ್ರ ನಾಯಿನೂ ಕರ್ಕೊ ಹೋಗಿದ್ರು ಟ್ರೆಕ್ಕಿಂಗ್ ಹೋದವರು. ಅವರಿಗೆ ರಾತ್ರಿ ಎಲ್ಲ ಮರ ಮುರಿಯೋದು, ಯಾವುದೋ ಎಂಥದೋ ದೊಡ್ಡ ಪ್ರಾಣಿ ಲಟ ಲಾಟ ಲಾಟ ಅನ್ಸಿ, ಲಟ ಲಟ ಅಂದರೆ ಮರಗಳನ್ನೆಲ್ಲ ಗಿಡಗಳನ್ನ ಮುರ್ಕೊಂಡು ಬರೋದು, ಆ ಶಬ್ದ ಆಗಿ ಆಮೇಲೆ ಅವ್ರ ನಾಯಿಗಳು ತುಂಬ ಹೆದರಿಕೆ ಆದಾಗ ಅದರ ಬಾಲನ 2 ಕಾಲು ಸಂದಿಗೆ ಹಾಕ್ಯಂತದೆ, ಹೊಟ್ಟೆ ತಳಕ್ಕೆ ಹಾಕ್ತದೆ, ಹಿಂಗೆ ಹಾಕ್ಯಂತದೆ. ಕರಿಯೋದು, ಕೂಗೋದು, ಥರ ಯಾರ ಸಾಯೋ ಟೈಮಲ್ಲಿ ಒಂಥರ ನೆರಳ್ತಾರಲ್ಲ, ಆ ಥರ ನೆರಳೋದು ಸೌಂಡ್ ಬರ್ತಾಯಿತ್ತು. ಬೆಳಗ್ಗೆವರೆಗೆ ನಿದ್ದೆ ಮಾಡ್ದಲೇ ಬೆಳಕಾದ ಕೂಡ ಓಡಿ ಬಂದಿದ್ದಾರೆ ಇದೇ ಸ್ಥಳದಲ್ಲಿ. ಇದೇ ಬೆಟ್ಟದಲ್ಲಿ ನಾನು ಬಂದೆ ಅಂದರೆ ಅದು ಆ ಬೆಟ್ಟ ಅಲ್ಲ, ಇನ್ನೊಂದು ಬೆಟ್ಟ. ಮೊದಲು ಏನೂ ಇರಲಿಲ್ಲ. ನನ್ನ ಅಣ್ಣ ಅಂತಿದ್ದ, ಅಣ್ಣ ಈ 2ನೇ ಹೆಲಿಕಾಪ್ಟರ್ ಬಿತ್ತಲ್ಲ, 2ನೇ ಸರಿದು, ಆಮೇಲೆ ಇದೆಲ್ಲ ಆಗ್ತಾ ಇರೋದು, ಸದ್ದು ಎಲ್ಲ ಸೌಂಡ್ ಆಗೋದು, ಕಾಣಿಸ್ಕೊಂಡಾಗ ಆಗೋದು, ಯಾರೋ ಕರಿಯೋದು. ನಾನು ಕೇಳಿಸ್ಕೊಂಡೆ. ನಾನು ಸತ್ಯನೇ ಮಾತಾಡೋದು, ನಂಗೆ ಸುಳ್ಳು ಹೇಳಿ ಪ್ರಚಾರ ಗಿಡ್ಸ್ಕೋಬೇಕಾಗಿಲ್ಲ. ಯಾಕೆಂದರೆ ನಮಗೇನು ಅದರಿಂದ ಏನು ಆಗ್ಬೇಕಾಗಿಲ್ಲ. ತಲೆ ಬುರುಡೆ, 2 ಚಿನ್ನದ ಚೈನಿಗಳು, ಸರಗಳು, ಅವರು 3 ತಲೆ ಬುರುಡೆ ಎಲ್ಲ ಸಿಕ್ಕಿದ್ದು. ಅದು ಯಾರು, ಎಲ್ಲಿಂದ ಬಂದರು, ಎಲ್ಲಿಗೆ ಹೋದರು, ಅವರು ಯಾಕೆ ಬಂದರು ಅನ್ನೋದು ಗೊತ್ತಿಲ್ಲ. ಅಂಥ ಮಲೆಕಾಡು ಅಂತ ನಾವು ಹೇಳೋದು. ಅಂಥದ ಪಶ್ಚಿಮ ಘಟ್ಟದ ಗರ್ಭದಲ್ಲಿ, ಆ ದುರ್ಗಮವಾದ ಕಾಡಲ್ಲಿ, ಅಲ್ಲಿ ಸುಮಾರು ಒಂದು 3-4 ಎಕರೆ ಗದ್ದೆ ಮಾಡಿ, ಅದು ಯಾವುದೋ ಒಂದು ನಿಗೂಢ ಮಾನವರು ಬಂದು ಅಲ್ಲಿ ಗದ್ದೆ ಮಾಡ್ತಾರೆ, ಭತ್ತ ಬೆಳೀತಾರೆ. ರಾತ್ರಿ ಏನಾರ ಒಂದು ಕಿತಾಪತಿ ಆಗೇ ಆಗ್ತದೆ, ಇಲ್ಲ ಯಾರೋ ಕಿರ್ಚಿದಂಗೆ ಆಗ್ತದೆ, ಯಾರೋ ಸಾಯತಿಗೆ ನೆರಳಿದಂಗೆ ಆಗ್ತದೆ. ನಾನು ನನ್ನ ಜೊತೆ ಪಟೇಲ ಅನ್ನನ್ನು ಕರ್ಕೊಂಡು ನಾನು ಮುಂದೆ ಹತ್ತಿ ಬಂದೆ. ಅತೃಪ್ತ ಆತ್ಮಗಳೇ ಅಲ್ಲಿ ಅಲ್ದಾಡ್ತಾ ಇದ್ದಾವೆ. 1 ಕಿಲೋಮೀಟ್ರು ಏರ್ ಡಿಸ್ಟೆನ್ಸ್, ಒಂದು ಟ್ರಯಾಂಗಲ್ ಒಳಗೆ, ತ್ರಿಕೋನದೊಳಗೆ 2 ಹೆಲಿಕಾಪ್ಟರ್ಗಳು ಬೀಳ್ತವೆ. 6 ಜನ ಸಾಯ್ತಾರೆ. 3 ಜನ ಟ್ರೆಕ್ಕಿಂಗ್ ಹೋದವ್ರನ್ನ ನಾನು ಹುಡ್ಕೊಂಡು ಹೋಗಿ ಹುಲಿ ಗುಹೆಯಲ್ಲಿ ನಾನು ವಾಸ ಮಾಡಿದಾಗ ಮಳೆ ಜಾಸ್ತಿಯಾಗಿ, ಆಮೇಲೆ ರೇಷನ್ ಎಲ್ಲ ನಮ್ಮದು ತಾಂದೋಗಿದ್ದು ಅಕ್ಕಿ ಸಾಮಾನೆಲ್ಲ ಮುಗಿದು, ಮತ್ತೆ ಯಾವಾಗ ಶಿರಾಡಿ ಘಾಟಿಗೆ ಮತ್ತೆ ಇಳಿತೀವಿ, 4000 ಅಡಿ ಕೆಳಗಿಳಿದು ಇಳಿತೀವಿ. ಆಮೇಲೆ ಆ ಸಮಯದಲ್ಲಿ ನಮಗೆ ಆ ಗುಹೆ ಒಳಗೆ ಮಲಗಿದಾಗ ನಮ್ಮ ಕರಿಯೋದು, ಯಾರೋ ಮಾತಾಡಿದಂಗೆ ಆಗೋದು, ಮನುಷ್ಯರು ಕೂವು ಅಂತ ಕೂಗಿದಂಗೆ ಸೌಂಡ್ ಬರೋದು ಎಲ್ಲ ಆಗ್ತಿತ್ತು. ನಾನು ನಮ್ಮ ಹುಡುಗರುಗಳಿಗೆ ಹೇಳಿದ್ದೆ, ಯಾವುದೇ ಕಾರಣದಿಂದ ಈ ಕಲ್ಲಿನ ಗುಹೆಯಿಂದ ಹೊರಗೆ ಹೋಗக்கூಡದು ಅಂತ. ಕಲ್ಲಿನ ಗುಹೆ ಅಂದರೆ ಒಂದು ಬೆಟ್ಟದ ತುದಿಯಲ್ಲಿತ್ತು, ಶೋಲಾ ಬೆಟ್ಟದಲ್ಲಿ. ಅಲ್ಲಿ ಕೂತ್ಕೊಂಡ್ರೆ ನಮಗೆ ದೂರದಲ್ಲಿ ಒಂದು ಕಂಬಳಿ ಹುಳ ಹೋದಂಗೆ ಕಾಣ್ತಿತ್ತು ನಮ್ಮ ಶಿರಾಡಿ ಘಾಟಿಯಲ್ಲಿ ಹೋಗೋ ರೈಲು. ಅಷ್ಟು ಎತ್ತರ ಅದು. ಅದಕ್ಕೆ ನಾವು ಗೊಬ್ಬರದ ಬೆಟ್ಟ ಅಂತೀವಿ. ಅದು 3500 ಅಡಿ ಎತ್ತರದಲ್ಲಿ ಸಮುದ್ರ ಮಟ್ಟದಿಂದ. ಕೆಳಗಡೆ ಇರೋದು ಶಿರಾಡಿ ಘಾಟಿ, ನಮ್ಮ ಚಾಮುಂಡಿ ದೇವಸ್ಥಾನ ಇರೋದು 500 ಅಡಿಯಲ್ಲಿ. ನಾವು ಇದ್ದಿದ್ದು 3500 ಅಡಿ ಎತ್ತರದಲ್ಲಿ. ಅಲ್ಲಿ ರಾತ್ರಿ ಕರಿಯೋದು, ಕೂಗೋದು, ಥರ ಯಾರ ಸಾಯೋ ಟೈಮಲ್ಲಿ ಒಂಥರ ನೆರಳ್ತಾರಲ್ಲ, ಆ ಥರ ನೆರಳೋದು ಸೌಂಡ್ ಬರ್ತಾಯಿತ್ತು. ನಾನು ನಮ್ಮ ಹುಡುಗರಿಗೆ ಹೇಳಿದ್ದೆ, ನೀವು ಯಾವುದೇ ಕಾರಣಕ್ಕೂ ಒಬ್ಬನೇ ಹೋಗக்கூಡ್ದು ಹೊರಗಡೆ ಗುಹೆಯಿಂದ. ಯಾಕೆ ಅಂದರೆ ಯಾವ್ದಾರ ಯೂರಿನ್ ಪಾಸ್ ಮಾಡೋಕ್ಕ, ಬೇರೆ ಅದಕ್ಕೆ ಎಲ್ಲರನ್ನೂ ಏಳಿಸಿ ಹೋಗ್ಬೇಕು ಅಂತ ಹೇಳಿ ನಾನೊಂದು ಆ ಗುಹೆ 6 ಅಡಿ ಎತ್ತರ, ಅದರೊಳಗೆ 15 ಜನ ಮಲಗ ಅಂಥದ್ದೊಂದು ಗುಹೆ. ಮಳೆಗಾಲದಲ್ಲಿ ಅದ್ರೊಳಗೆ ನೀರು ಹೊಡ್ತದೆ. ನಾವು ಅಲ್ಲಿ ಅದ್ರೊಳಗೆ ಹೊರಡ ನೀರನ್ನೇ ತಗೊಂಡು ಅಲ್ಲೇ ಅಡಿಗೆ ಮಾಡಿ ಊಟ ಮಾಡ್ತೀವಿ. ಆವಾಗ ನಾನು ಆ ಬಾಗಿಲಿಗೆ ಅಡ್ಡ ಮಲಗಿದೆ, ಎಂಟ್ರೆನ್ಸಿಗೆ. ಯಾವನಾರಕ್ಕೂ ಅಲ್ಲಿ ಹೋಗಿ, ಅಲ್ಲಿ ಯಾರ ಕರೆದ್ರು ಅಂತ ಇವನು ಹೋಗಿ, ಅದರಲ್ಲೂ ಒಂದು ಸ್ವಲ್ಪ ನಮ್ಮಲ್ಲಿ ಡ್ರಿಂಕ್ಸ್ ಮಾಡೋರು ಬಂದಿದ್ದರು. ಕುಡ್ಕೊಂಡು ಇವ್ನು ಯಾವನ ಹೋದ್ರೆ ಆಮೇಲೆ ನನ್ನ ತಲೆಗೆ ಬರ್ತದೆ, ನನ್ನ ತೆಗೆದು ಆಮೇಲೆ ಇವ್ರು ಎಲ್ಲಾರ ಸತ್ತರೆ ಹೋಗಿ ಅಂತ. ಹಾಗಾಗಿ ನಾನೇ ಅಡ್ಡ ಮಲಗಿದ್ದೆ. ಅದೆಲ್ಲ ಮಾಮೂಲಿ, ನನಗೆ ಮಾತ್ರ ಅಲ್ಲ. ಇತ್ತೀಚೆಗೆ ಈಗ ಅಲ್ಲಿ ಎಲ್ಲರಿಗೂ ಅದು ಆಗಿದೆ. ಆಮೇಲೆ ಇತ್ತೀಚೆಗೆ ಈಗ ಒಂದು 3 ತಿಂಗಳ ಹಿಂದೆ ಒಂದು ಟೀಮ್ ಹೋಗಿತ್ತು ಅಲ್ಲಿಗೆ. ಅವರಿಗೆ ಅವ್ರ ನಾಯಿನೂ ಕರ್ಕೊ ಹೋಗಿದ್ರು ಟ್ರೆಕ್ಕಿಂಗ್ ಹೋದವರು. ಅವರಿಗೆ ರಾತ್ರಿ ಎಲ್ಲ ಮರ ಮುರಿಯೋದು, ಯಾವುದೋ ಎಂಥದೋ ದೊಡ್ಡ ಪ್ರಾಣಿ ಲಟ ಲಾಟ ಲಾಟ ಅನ್ಸಿ, ಲಟ ಲಾಟ ಅಂದರೆ ಮರಗಳನ್ನೆಲ್ಲ ಗಿಡಗಳನ್ನ ಮುರ್ಕೊಂಡು ಬರೋದು, ಆ ಶಬ್ದ ಆಗಿ ಆಮೇಲೆ ಅವ್ರ ನಾಯಿಗಳು ತುಂಬ ಹೆದರಿಕೆ ಆದಾಗ ಅದರ ಬಾಲನ 2 ಕಾಲು ಸಂದಿಗೆ ಹಾಕ್ಯಂತದೆ, ಹೊಟ್ಟೆ ತಳಕ್ಕೆ ಹಾಕ್ತದೆ, ಹಿಂಗೆ ಹಾಕ್ಯಂತದೆ, ಕೂದಲನ್ನ ಇಳಿಸ್ಕೊಂತದೆ, ಕಿವಿ ನೆಟ್ಟು ಮಾಡ್ಕೊಂತವೆ. ಆ ಥರ ಮಾಡ್ಕೊಂಡು ಬೊಗಳ್ತು ಅಂದರೆ ಒಂದು ಹುಲಿ ಇಲ್ಲ ಚಿರತೆ ಇಲ್ಲ ಯಾವುದೋ ಒಂದು ಅಗೋಚರ ಶಕ್ತಿ ಅಂತ. ಹುಲಿ ಚಿರತೆ ಆದರೆ ಹಾಗೆಲ್ಲ ಬರಲ್ಲ, ಬೆಂಕಿ ಹಾಕ್ಯಂದು ಅಷ್ಟೊಂದು ಜನ ಇದ್ದ. ಆಮೇಲೆ ಇವರು ಸುಮಾರು 10-15 ಲಟ ಸೌಂಡ್ ಬಂದಲ್ಲಿಗೆಲ್ಲ ಹೊಡೆದಾರೆ. ಅವರೆಲ್ಲ ಒಂದು ಪಿಕ್ನಿಕ್ ಹೋದ ಒಂದು ಟೀಮು. ನಮ್ಮಲ್ಲೆಲ್ಲ ಪಿಕ್ನಿಕ್ ಹೋಗ್ಬೇಕಾರೆ ಇಲ್ಲ ಪಟಾಕಿ ಇಟ್ಕೊ ಹೋಗ್ತಾರೆ. ಪಟಾಕಿ ಈ ಹುಡುಗರುಗಳು ಬೆಳಗ್ಗೆವರೆಗೆ ನಿದ್ದೆ ಮಾಡ್ದಲೇ ಬೆಳಕಾದ ಕೂಡ ಓಡಿ ಬಂದಿದ್ದಾರೆ ಇದೇ ಸ್ಥಳದಲ್ಲಿ. ಆಮೇಲೆ ನಾನು ಅಲ್ಲೇ ಒಂದು ಕಡಗರಳ್ಳಿ ಅಂತಿದೆ, ಅಲ್ಲೊಬ್ಬನ ಕೇಳಿದೆ. ಅವನು ಭಾರಿ ವರ್ಷದಿಂದ ಆ ಭಾಗಕ್ಕೆ ಹೋಗ್ತಿದ್ದಾನು. ಯಾಕೆ ಹಿಂಗಾಗ್ತಾಯಿದೆ, ಯಾವಾಗಿಂದ ಅಂತ.
ಅವನಂದ ಎರಡನೇ ಸಾರಿ ಒಂದು ಹೆಲಿಕಾಪ್ಟರ್ ಬೀಳ್ತದಲ್ಲೊಂದು, ಈ ಎರಡನೇ ಹೆಲಿಕಾಪ್ಟರ್ ಬಿತ್ತಲ್ಲ ಎರಡನೇ ಸಾರಿದು, ಆಮೇಲೆ ಇದೆಲ್ಲ ಆಗ್ತಾ ಇರೋದು ಸದ್ದು ಎಲ್ಲ ಸೌಂಡ್ ಆಗೋದು, ಕಾಣಿಸ್ಕೊಂಡಾಗ ಆಗೋದು, ಯಾರೋ ಕರಿಯೋದು. ನಾನು ಕೇಳಿಸ್ಕೊಂಡೆ. ನಾನು ಸತ್ಯನೇ ಮಾತಾಡೋದು, ನಂಗೆ ಸುಳ್ಳು ಹೇಳಿ ಪ್ರಚಾರ ಗಿಡ್ಸ್ಕೋಬೇಕಾಗಿಲ್ಲ, ಯಾಕೆಂದರೆ ನಮಗೇನು ಅದರಿಂದ ಏನು ಆಗ್ಬೇಕಾಗಿಲ್ಲ. ನಾನು ಕಿವಿಯಲ್ಲೇ ಕೇಳಿಸ್ಕೊಂಡು ಎಲ್ಲರಿಗೂ ವಾರ್ನಿಂಗ್ ಮಾಡಿ ಯಾವನು ಹೊರಗೆ ಹೋಗೋಕೆ ಕುಡ್ದು ಅದು ಬಾಡಿ ಸಿಕ್ಕಲ್ಲ. ಆಮೇಲೆ ಹೆಲಿಕಾಪ್ಟ್ರ್ ಪಜ್ಜಿಯಾಗಿದ್ದು ಸಿಗ್ತದೆ. ಫಸ್ಟ್ ಹೆಲಿಕಾಪ್ಟರ್ ಬಿದ್ದಿದ್ದು ಅದು ನಾವು ಹುಡುಕಿದ್ದು, ಅದು 3 ದಿವಸಕ್ಕೂ ಹುಡುಕಿದ್ದು. ಅಲ್ಲಿ ಪಶ್ಚಿಮ ಘಟ್ಟದ ವಾತಾವರಣಕ್ಕೆ ಬಾಡಿ ಒಂದು ಚೂರು ಸ್ಮೆಲ್ಲು ಬಂದಿರಲಿಲ್ಲ, ಅದು ಬೇರೆ. ಇದು ಮಾತ್ರ ಅವ್ರನ್ನ ಹೇಳ್ತಾನೆ, ಮೊದಲು ಏನೂ ಇರಲಿಲ್ಲ ನನ್ನ ಅಣ್ಣ ಅಂತಿದ್ದ ಅಣ್ಣ, ಈ ಎರಡನೇ ಹೆಲಿಕಾಪ್ಟರ್ ಬಿತ್ತಲ್ಲ ಎರಡನೇ ಸಾರಿದು, ಆಮೇಲೆ ಇದೆಲ್ಲ ಆಗ್ತಾ ಇರೋದು ಸದ್ದು ಎಲ್ಲ ಸೌಂಡ್ ಆಗೋದು, ಕಾಣಿಸ್ಕೊಂಡಾಗ ಆಗೋದು, ಯಾರೋ ಕರಿಯೋದು. ನಾನು ಕೇಳಿಸ್ಕೊಂಡೆ. ನಾನು ಸತ್ಯನೇ ಮಾತಾಡೋದು, ನಂಗೆ ಸುಳ್ಳು ಹೇಳಿ ಪ್ರಚಾರ ಗಿಡ್ಸ್ಕೋಬೇಕಾಗಿಲ್ಲ, ಯಾಕೆಂದರೆ ನಮಗೇನು ಅದರಿಂದ ಏನು ಆಗ್ಬೇಕಾಗಿಲ್ಲ. ನಾನು ಕಿವಿಯಲ್ಲೇ ಕೇಳಿಸ್ಕೊಂಡು ಎಲ್ಲರಿಗೂ ವಾರ್ನಿಂಗ್ ಮಾಡಿ ಯಾವನು ಹೊರಗೆ ಹೋಗೋಕೆ ಕುಡ್ದು ನನ್ನ ಹೇಳಿಸ್ಬೇಕು, ಇಲ್ಲ ಎಲ್ಲರೂ ಹೋಗೋದಿದ್ರೆ ಮೂತ್ರ ಮಾಡ್ಬೇಕಾದ್ರೆ ರಾತ್ರಿ ಸಾಮಾನ್ಯ ಕುಡುಕರು ರಾತ್ರಿ ಒಂದು ಮೂತ್ರ ಮಾಡ್ತಾರೆ, ಆಯಿತಾ. ಮೂತ್ರ ಮಾಡೋಕ್ಕೆ ಹೋಗ್ಬೇಕಾದ್ರೆ ಎಲ್ಲರೂ ಒಟ್ಟಿಗೆ ಹೋಗ್ಬೇಕು ಅಂತ. ಆಮೇಲೆ ನಾವು ರಾತ್ರಿ ಏಳಿಸಿ ಅವರು ಎಲ್ಲ ನಾವು ಒಂದು 6 ಜನ 8 ಜನ ಹೋದರು. 8 ಜನನೂ ಹೊರಗಡೆ ಹೋಗಿ ಎಲ್ಲರೂ ಒಟ್ಟಿಗೆ ಮೂತ್ರನೇ ದಡ ಅಂತ ಮಾಡಿ ಸೀದಾ ಒಳಗೆ ಬಂದು ಅಡ್ಡ ಮಲಗ್ತಿದ್ದೆ ನಾನು. ಆದ್ರೆ ಇದು ಎರಡನೇ ವ್ಯಕ್ತಿ ನಾಯಿ ಕರ್ಕೊಂಡು ಹೋದವ್ರು, ಎರಡನೇ ಟೀಮ್ ಇದು. ಹೋಗಿತ್ತು, ಒಂದು ಟೀಮ್ ಹೋಗಿತ್ತು. ಎಷ್ಟು ದಿವಸ? ಒಂದು 6 ತಿಂಗಳು. ಅವರದ್ದು ಬೇರೆ ಟೀಮು. ಆಮೇಲೆ ಅವರೆಲ್ಲ ಹೆದರಿ ಅಲ್ಲಿಂದ ಬೆಳಗ್ಗೆ ಬೆಳಕಾದ ಕೂಡಲೇ ಸೀದಾ ಗುಡ್ಡ ಇಳಿದು ಓಡಿ ಬಂದಾರೆ. ಅವ್ರು ಹೋಗಿ ಟ್ರೆಕ್ಕಿಂಗ್ ಸರ್? ಅವರು ಟ್ರೆಕ್ಕಿಂಗಿಗೆ ಹೋಗೋದು, ಮತ್ತು ಬೇರೆ ಅಂತಕ್ಕೆ ಹೋಗ್ತಾರೆ. ಪಿಕ್ನಿಕ್ ಥರ ಹೋಗಿದ್ರು. ಅವು ಬೆಂಗಳೂರು ಕಡೆ ಹುಡುಗರು ಎಲ್ಲ ಹೊರಗಡೆಯಿಂದ ಫಾರಿನ್ ಗಿರಿನಲ್ಲೆಲ್ಲ ಇರ್ತಾರಲ್ಲ, ಅವ್ರು ಇಲ್ಲಿ ಬಂದಾಗ ಎಲ್ಲರ ಟ್ರೆಕ್ಕಿಂಗ್ ಅದು ಇದು ಎಲ್ಲರೂ ಹೊರಗಡೆ ಹೋಗಿ ಎಲ್ಲ ನೀರಿರಲ್ಲಿ ಇಲ್ಲ ಫಾಲ್ಸ್ ಹತ್ರ ಎಲ್ಲ ಹೋಗಿ ಮಲಗ್ತಾರೆ. ರಾತ್ರಿನೇ ಒಂದು ದಿವಸ ರಾತ್ರಿ ಇದ್ದು ಬರ್ತಾರೆ. ಸಾಮಾನೆಲ್ಲ ತಗೊಂಡೋಗಿರ್ತಾರೆ. ಮೀನಿಂದ ಹಿಡಿದು ಅಕ್ಕಿಯಿಂದ ಹಿಡಿದು ಶರಾಬು ಬಿಯರು ಎಲ್ಲ ತಗೊಂಡೋಗ್ತಾರೆ. ಅದೆಲ್ಲ ಇದ್ದದ್ದೇ ಮಲೆನಾಡಲ್ಲಿ. ಎಲ್ಲಿಂದ ನೀವು ಕೊಡಗಿನ ಲಾಸ್ಟ್ ಬಾರ್ಡ್ರಿಂದ ಹಿಡಿದು ಇಲ್ಲ ಕೇರಳದಿಂದ ಹಿಡಿದು ಲಾಸ್ಟಿಗೆ ನಮ್ಮ ಈ ಬಾರ್ಡ್ರ್ವರೆಗೂ ಇದೆಲ್ಲ ನಮ್ಮಲ್ಲಿ ಇದ್ದದ್ದೇ. ಆಮೇಲೆ ಅದು ಆಯಿತು, ಅಷ್ಟು ಆಗಿದೆ. ಅದು ಯಾವ ಜಾಗದಲ್ಲಿ ಆಗಿದೆ ಸರ್ ಇವ್ರದ್ದು? ಅದೇ ಜಾಗ, ನಾನು ಹೇಳಿದ ಜಾಗನೇ. ನೀವು ಮಾತ್ರ ಇದು ತರ್ಲಿಕ್ಕೆ ಹೋಗಿದ್ದು, ಅಂದ್ರೆ ಅಲ್ಲಿದ್ದ ಯಾರೋ ಬಿದ್ದವ್ರನ್ನ ತಗೊಂಡು ಬರ್ಲಿಕ್ಕೆ ಹುಡುಕ್ಲಿಕ್ಕೆ ನಾವು ಅದಕ್ಕೆ ಹೋಗಿದ್ದು. ಇಲ್ಲ ಅಂದ್ರೆ ಅಂಥ ಮಳೆಗಾಲದಲ್ಲಿ ಜುಲೈ ತಿಂಗಳಲ್ಲಿ ಬೇರೆ ಎಂತಕ್ಕೆ ಹೋಗ್ತಾರೆ? ಆ ಜಿಗಣೆಗಳು ಇರುವೆಗಳಂಗೆ ಈ ಥರ ಇರ್ತವೆ. ಇಲ್ಲಿಂದ 10 ಅಡಿ ದೂರಕ್ಕೆ ಏನು ಕಾಣಲ್ಲ. ಸೌದೆ ಎಲ್ಲ ಬೆಂಕಿ ಹಾಕ್ಬೇಕಾದ್ರೆ ಒಂದು 500-1000 ಅಡಿ ಕೆಳಗಿಳಿದು ಹೋಗಿ ಕಾಡಲ್ಲಿ ಸೌದೆ ತರಬೇಕು. ಸೌದೆ ಎಲ್ಲ ಒಣಗಿರ್ತವೆ. ಅಡ್ಡ ಬಿದ್ದು ಸೌದೆಗಳೆಲ್ಲ ಬೆಂಕಿ ಹೊತ್ತಲ್ಲ. ಈಗ ನೆಟ್ಟಿಗೆ ಬಿದ್ದ ಒಣಗಿದ ಮರನೇ ಕಡ್ಕೊಂಡು ತರಬೇಕು. ಅಷ್ಟು ಕಷ್ಟಪಟ್ಟು ನಾವೇ ಯಾಕೆ ಹೋಗ್ಬೇಕು? ಅಲ್ಲೇ ನಮಗೆ ನೀವು ಅರಣ್ಯ ಇಲಾಖೆ ಪೊಲೀಸ್ನವ್ರು ಎಲ್ಲಿ ಬರ್ತಾರೆ? ಅಲ್ಲ, ಜಿಲ್ಲಾಡಳಿತಕ್ಕೆ ಸಹಾಯ ಮಾಡ್ಲಿಕ್ಕೆ ಹೋಗಿದ್ದು ನೀವು. ಜಿಲ್ಲಾಡಳಿತ ಅನ್ನೋಕ್ಕಿಂತ ಆ ತಂದೆ ತಾಯಿಗಳು ಅಳ್ತಾ ಇದ್ರಲ್ಲ, ಸತ್ತಿದ್ರಲ್ಲ, ಅವ್ರುಗಳ ಕಣ್ಣೀರು ನೋಡೋಕ್ಕಾಗ್ದಲೇ ನಾವು ಇಲ್ಲಿ ಈ ಭಾಗದಲ್ಲಿ ಪಶ್ಚಿಮ ಘಟ್ಟದಲ್ಲಿ ಬೆಳೆದು ಇಡೀ ಪಶ್ಚಿಮ ಘಟ್ಟನೇ ಮೂಡಿಗೆರೆ ತಾಲೂಕಿಂದ ಬಾರ್ಡ್ರಿಂದ ಇಲ್ಲ ಚಿಕ್ಕಮಗಳೂರು ಬಾರ್ಡ್ರಿಂದ ಕೊಡಗಿನ ಪುಷ್ಪಗಿರಿಯವರೆಗೂ 83 ಕಿಲೋಮೀಟರ್ ನಾನು ಆ ಕಾಡೊಳಗೆ ನಡೆದು 4 ರಾತ್ರಿ ಕಾಡಲ್ಲೇ ಮಲಗಿ 5 ದಿನ ನಾನು ನಡೆದಿದ್ದು. ನಮ್ಗೆ ಇಷ್ಟೆಲ್ಲ ಗೊತ್ತಿರ್ಬೇಕಾರೆ ನಾನೊಬ್ಬ ಮನೇಲಿ ಕೂರೋ ಸರಿಯಲ್ಲ ಅಂತ ಹೋಗಿ ಫಸ್ಟ್ನೇ ಸರಿ ಹೋಗಿ ಹುಡುಕಿದೆ. ಆವಾಗ ನಮಗೆ ಇದು ವೆದರ್ ಕೈ ಕೊಡ್ತು. ನಮ್ಮಲ್ಲಿ ಬಂದು ಹುಡುಗರು ಒಂದು ಸ್ವಲ್ಪ ಮನೆ ಕಡೆ ಯೋಚನೆ ಜಾಸ್ತಿ ಆಯ್ತು ಅವರಿಗೆ. ಮತ್ತು ಮುಖ್ಯವಾಗಿ ರೇಷನ್ ಎಲ್ಲ ಮುಗೀತು, ಸಾಮಾನೆಲ್ಲ ಮುಗಿದೋಯ್ತು. ಅಡುಗೆ ಸಾಮಾನು ನಾವು 3 ದಿವಸಕ್ಕೆ ಅಂತ ಹೋದವರು 4-5 ದಿವಸ ಇದ್ದು ವಾಪಸ್ ಬಂದು ಮತ್ತೆ 2 ತಿಂಗಳು ಬಿಟ್ಟು ಮಳೆ ಬಿಟ್ಟು ಹೋದ್ಮೇಲೆ ನಾನು ಹೋದಾಗ ತಲೆ ಬುರುಡೆ, 2 ಚಿನ್ನದ ಚೈನ್ಗಳು, ಸರಗಳು, ಅವರು 3 ತಲೆ ಬುರುಡೆ ಎಲ್ಲ ಸಿಕ್ಕಿದ್ದು. ಅಷ್ಟಾಯಿತು. ಇದು ಟ್ರೆಕ್ಕಿಂಗ್ ಹೋದವ್ರ ಕತೆ ಸರ್? ಟ್ರೆಕ್ಕಿಂಗ್ ಅಲ್ಲ, ಸುಮ್ಮನೆ ಇವ್ರು ಹೋಗಿರೋದು. ಅಲ್ಲಿ ಕೆಳಗಡೆ ಆ ದೇವಸ್ಥಾನದಲ್ಲಿ ಒಂದು ಮುದುಕಿ ಇತ್ತು ಈಗಲೂ ಇರ್ತದೆ. ಆ ಮುದುಕಿ ಹೇಳುತ್ತೆ, ಹೋಗಬೇಡಿ ಅರಮನೆ ಗದ್ದೆಗೆ ಹೋಗಬೇಡಿ, ಇಲ್ಲೇ ಇಷ್ಟು ಮಳೆ, ಇನ್ನು ಅಲ್ಲಿ ಬೇರೆ ಮಳೆ ಜಾಸ್ತಿ. ಆಮೇಲೆ ನಮ್ಮಲ್ಲೆಲ್ಲ ಈ ಮಿಸ್ಟ್ ಬರ್ತದಲ್ಲ, ಅದಕ್ಕೆ ಬೂಸ್ ಬಂದಿದೆ, ಎದುರಿಗೆ ಏನೂ ಕಾಣಲ್ಲ, ಹೋಗಬೇಡಿ ಅನ್ನೋಕ್ಕೆ ಅವನ ದುರಂಕಾರದಲ್ಲಿ ಮಾತಾಡ್ತಾನೆ ಆ ಮುದುಕಿಗೆ. ಇದೆಂಥ ಕಾಡು, ನಾವು ಹಿಮಾಲಯದಲ್ಲಿ ಟ್ರೆಕ್ಕಿಂಗ್ ಹೋದವರು. ಹಿಮಾಲಯದಲ್ಲಿ ಏನಿದೆ ಬೇಸಿಗೆಯಲ್ಲಿ? ಹಿಮಾಲಯದಲ್ಲಿ ಎಂತ, ಅದು ಪಶ್ಚಿಮ ಘಟ್ಟದ ಮುಂದೆ ಹಿಮಾಲಯ ಯಾವ ಲೆಕ್ಕ? ಹಿಮಾಲಯ ಎತ್ತರ ಇರ್ಬೋದು, ಚಳಿಗಾಲದಲ್ಲಿ ಒಂದು ಐಸ್ ಕಟ್ಕೋಬೋದು, ಇದು ಐಸ್ ಬರ್ಬೋದು. ಬೇಸಿಗೆಯಲ್ಲಿ ಏನಿದೆ? ಆದರೆ ನಮ್ಮ ಪಶ್ಚಿಮ ಘಟ್ಟಕ್ಕೆ ಹೋಗಿ, ಪಶ್ಚಿಮ ಘಟ್ಟ ಹಿಮಾಲಯಕ್ಕಿಂತ ಪಶ್ಚಿಮ ಘಟ್ಟ ಫಸ್ಟ್ ಹುಟ್ಟಿದ್ದು. ಪಶ್ಚಿಮ ಘಟ್ಟದಲ್ಲಿ ಪ್ರತಿ ಒಂದು 5-10 ನಿಮಿಷಕ್ಕೆ ವೆದರ್ ಚೇಂಜ್ ಆಗ್ತದೆ, ಮಿಸ್ಟ್ ಕವರ್ ಆಗ್ತದೆ. ಅದು ಶೋಲಾ ಬೆಟ್ಟಗಳು, ಒಂದು ಬೆಟ್ಟದಂಗೆ ಇನ್ನೊಂದು ಬೆಟ್ಟ ಕಾಣ್ತದೆ. ಇದೇ ಬೆಟ್ಟದಲ್ಲಿ ನಾನು ಬಂದೆ ಅಂದರೆ ಅದು ಆ ಬೆಟ್ಟ ಅಲ್ಲ, ಇನ್ನೊಂದು ಬೆಟ್ಟ.
ಆಮೇಲೆ ಅಲ್ಲಿ ಕೆಳಗಡೆ ಇರೋ ಕಾಡುಗಳು ಭಯಂಕರ ಕಾಡುಗಳು, ಅದರಲ್ಲಿ ಒಂದು 7-8 ಥರದ ಹಾವುಗಳು, ಕಾಳಿಂಗ ಸರ್ಪದಲ್ಲಿ 2 ಜಾತಿ ಕಾಳಿಂಗ ಸರ್ಪಗಳು, ಹೆಬ್ಬಾವುಗಳು, ಆನೆ ಎಲ್ಲವೂ ಇರ್ತವೆ. ಈ ಹಿಮಾಲಯದಲ್ಲಿ ಎಂಥದ್ದು ಇದೆ, ಕರಡಿಗಳು ಇದೆ ನಮ್ಮಲ್ಲಿ. ಕಾಳಿಂಗ ಸರ್ಪಗಳು ಮರದ ಮೇಲೆ ಇರ್ತವೆ. ಸರ್, 2ನೇ ಹೆಲಿಕಾಪ್ಟರ್ ಬಿದ್ದ ಮೇಲೆ ಈ ಸಮಸ್ಯೆ ಶುರುವಾಯಿತು ಅಂತ ಅವ್ನು ನಂಗೆ ಹೇಳಿದ್ದು. ಹಾ, ಈ ದೇವದ್ದು, ಈ ಕೂಗೋದು, ಕಿರ್ಚೋದು. ಈಗ ಇವತ್ತು ಹೋಗಿ ಆ ಅರಮನೆ ಗದ್ದೆದು ನಾನು ಹೇಳಿದ್ದು ಹುಲಿ ಗುಹೆ ಒಳಗೆ ಇವತ್ತು ಮಲಗಿರುವ, ಇಲ್ಲ ಅರಮನೆ ಗದ್ದೆ ಅಂತ ಅಲ್ಲಿಂದ ಒಂದು 3 ಕಿಲೋಮೀಟರ್ ದೂರದ 1 ಕಿಲೋಮೀಟರ್ ದೂರದಲ್ಲಿ ಅದು ಯಾರು, ಎಲ್ಲಿಂದ ಬಂದರು, ಎಲ್ಲಿಗೆ ಹೋದರು, ಅವರು ಯಾಕೆ ಬಂದರು ಅನ್ನೋದು ಗೊತ್ತಿಲ್ಲ ಅಂಥ ಮಲೆಕಾಡು ಅಂತ ನಾವು ಹೇಳೋದು. ಅಂಥದ ಪಶ್ಚಿಮ ಘಟ್ಟದ ಗರ್ಭದಲ್ಲಿ ಆ ದುರ್ಗಮವಾದ ಕಾಡಲ್ಲಿ ಅಲ್ಲಿ ಸುಮಾರು ಒಂದು 3-4 ಎಕರೆ ಗದ್ದೆ ಮಾಡಿ, ಅಲ್ಲೊಂದು ಮೇಲಿಂದ ಒಂದು ಬರೋ ನೀರಿಗೆ ಡ್ಯಾಮ್ ಕಟ್ಟಿ, ನಮ್ಮ ಇಂಥ ಟೆಕ್ನಾಲಜಿ ಇದ್ದ ಈ ಕಾಲದಲ್ಲೇ ನಮ್ಮ ಇಂಜಿನಿಯರ್ ಕಟ್ಟಿದ ಡ್ಯಾಮ್ಗಳು 1 ವರ್ಷವೂ ಇರಲ್ಲ, 6 ತಿಂಗಳೂ ಇರಲ್ಲ. ಉದ್ಘಾಟನೆ ಆಗೋಕ್ಕಿಂತ ಮೊದಲೇ ಅವು ಡಮಾರಾಗಿರ್ತವೆ ಬಿದ್ದು. ಆದರೆ ಅಲ್ಲಿ ಕಡಿಮೆ ಅಂದರೂ ಅಲ್ಲಿ ಬಂಡೆಗಳು, ದೊಡ್ಡ ಬಂಡೆಗಳು, 250-300 kg ಕಲ್ಲು ಬಂಡೆಗಳನ್ನೆಲ್ಲ ತಂದು ಆ ಡ್ಯಾಮ್ ಕಟ್ಟಿ, ಇವತ್ತಿಗೂ ಆ ಒಂದು ವರ್ಷದಲ್ಲಿ 500 ಇಂಚಿಗಿಂತ ಮಳೆ ಬೀಳೋ ಆ ಜಾಗದಲ್ಲಿ ಇವತ್ತು ಆ ಡ್ಯಾಮ್ಗಳು ಹಾಗೇ ಇದ್ದಾವೆ. ಎಲ್ಲೋ ಮಧ್ಯದಲ್ಲಿ ಒಂದಿಷ್ಟುದ್ದು ಏಡಿ ಏನೋ ತೂತ ಮಾಡಿ, ನಮ್ಮಲ್ಲೆಲ್ಲ ದೊಡ್ಡ ಕಲ್ಲೇಡಿ ಅಂತ ಇರ್ತವೆ, ಅವು ತೂತ ಮಾಡೋದು ಜಾಸ್ತಿ, ತೂತ ಮಾಡಿ ಅಲ್ಲಿ ನೀರು ಹೋಗ್ತಾಯಿದೆ. ಆಮೇಲೆ ನಾನು ಒಬ್ಬನೇ ಹೋಗೋದು ವೆಸ್ಟರ್ನ್ ಘಾಟಲ್ಲಿ. ನಾನು ಯಾರನ್ನ ಜೊತೆ ಕರ್ಕೊ ಹೋಗಲ್ಲ. ನಾನು ಆ ಡ್ಯಾಮನ್ನ ಹುಡ್ಕೊಂಡು ಹೋದಾಗ ನನಗಲ್ಲೊಂದು ಕಾಡು ಕೋಳಿ ಹುಂಜ ಸಿಕ್ತು. ಆದರೆ ಆ ಕಾಡು ಕೋಳಿ ದೇಹದ ರಚನೆ ಅದು ಕಾಡು ಕೋಳಿ ಥರ ಇರಲಿಲ್ಲ. ಸೌತ್ ಕೆನರಾ ಭಾಗದಲ್ಲಿ ಕೋಳಿ ಅಂಕಕ್ಕೆ, ಕೋಳಿ ಜೂಜಿಗೆ ತರ್ತಾರಲ್ಲ, ಆ ತಮಿಳ್ನಾಡಿನ ಕೋಳಿ ಹುಂಜಗಳು, ಅವು ಸೇಲಂ ಎಲ್ಲಿಯವು, ಆ ಹುಂಜನ ಥರನೇ ಇತ್ತು. ಕಾಲು ಅದೇ ಥರ ಕಪ್ಪು ಕಾಲು, ಉದ್ದ ಕಾಲು, ಆದರೆ ಮೈ ಬಣ್ಣ ಎಲ್ಲ ಕಾಡ್ಕೋಳಿ ಹೆಂಗಿತ್ತು, ಕೂಗ್ತಾ ಇದ್ದಿದ್ದು ಕಾಡ್ಕೋಳಿ ಹುಂಜನ ಥರನೇ. ನನ್ನಿಂದ 10-20 ಅಡಿ ದೂರದಲ್ಲಿ ಕೂಗ್ತಾ ಇತ್ತು. ನಾನು ಮರದ ಬಡ್ಡೆ ನಿಂತ್ಕೊಂಡು ಅದನ್ನ ಭಾರಿ ಗಮನಿಸಿದೆ. ಅದು ನನ್ನ ಅಂದಾಜು ಪ್ರಕಾರ ಅದು ಯಾವುದೋ ಒಂದು ನಿಗೂಢ ಮಾನವರು ಬಂದು ಅಲ್ಲಿ ಗದ್ದೆ ಮಾಡ್ತಾರೆ, ಭತ್ತ ಬೆಳೀತಾರೆ, ಅಲ್ಲಿ ಮನೆ ಕಟ್ಕೊಂಡಿದ್ರಲ್ಲ, ಅವರ ಕೋಳಿಗಳಿಗೂ, ಅವರು ತಂದ ಕೋಳಿಗಳಿಗೂ ಈ ಕೋಳಿಗಳಿಗೂ ಒಂದು ಕ್ರಾಸ್ ಬೀಡಾಗಿ ಹುಟ್ಟಿರೋ ಕೋಳಿ ಅದು. ನನ್ನ ಕಾಡು ಕೋಳಿ ಇಲ್ಲಿ ನಾವು ಚಿಕ್ಕತನದಲ್ಲಿ ನೋಡ್ತೀವಲ್ಲ, ಇಲ್ಲೆಲ್ಲ ಈಗ ನೋಡಿ ನಾನು ಇಲ್ಲೇ ಇರ್ತದೆ, ಈಗಿನ ಸ್ವಲ್ಪ ಹೊತ್ತಿಗೆ ಇಲ್ಲೇ ಕೂಗ್ತವೆ ಕೋಳಿ. ಆ ಥರ ಇರಲಿಲ್ಲ ಅಲ್ಲಿ, ಎಲ್ಲವೂ ವಿಚಿತ್ರನೇ. ಅಲ್ಲಿ ಏನೋ ನಡೀತಾ ಇದೆ, ಏನೋ ಇದೆ ಅಲ್ಲಿ. ಮತ್ತೊಂದು, ನಾನು ಫಸ್ಟು ಮೊಬೈಲ್ ತಗೊಂಡು ಹೋದಾಗ ನನಗೆ ಆ ಎತ್ತರ 2,500-3 ಸಾವಿರ ಅಡಿ ಎತ್ತರದಲ್ಲಿರೋ ಆ ಗದ್ದೆ ಇದೆಯಲ್ಲ, ಆ ಗದ್ದೆ ಅಂದರೆ ಈಗ ಗದ್ದೆ ಇಲ್ಲ, ಹುಲ್ಲು ಬೆಳೆದಿದೆ. ನನ್ನ ಮೊಬೈಲು ಸಿಗ್ನಲ್ಲೇ ಬರಲಿಲ್ಲ. ನಾನೇನೋ ತಿಳ್ಕೊಂಡು ಯಾವುದೋ ಡಬ್ಬ ಮೊಬೈಲು ಅಷ್ಟೇ ಅಲ್ಲ, ಇಲ್ಲಿ ನೆಟ್ವರ್ಕು ಸಿಕ್ಕಿಲ್ಲ, ಅವಾಗೆಲ್ಲ ನೆಟ್ವರ್ಕ್ ಭಾರಿ ಕಡಿಮೆ ಅಲ್ಲ ಅಂತ ತಿಳ್ಕೊಂಡಿದ್ದೆ. ಅಲ್ಲಿಂದ ಇನ್ನೊಂದು ಸತಿ ನನಗೆ ಯಾರ ದುಬೈಗೆ ಹೋದವರು ನನಗೊಂದು GPS ತಂದು ಕೊಡ್ತಿದ್ದಾರೆ, ಇದೊಂದು ದಪ ಇರುತ್ತೆ ಅದು. ಆಮೇಲೆ ಅದನ್ನ ತಗೊಂಡು ಹೋದಾಗಲೂ ಅದು 12 ಸ್ಯಾಟಲೈಟ್ಗಳಿಂದ ಸಿಗ್ನಲ್ ತಗೊಂತದ್ದು. ಅದು ಆ ಭಾಗಕ್ಕೆ ಹೋದಾಗ ಅದು ಸಿಗ್ನಲೇ ಔಟ್. ಯಾವ 12 ಸ್ಯಾಟಲೈಟ್ಗಳು ಅದು ಯಾವುದೋ ಅಲ್ಲಿ ಸಿಗ್ನಲ್ ಬರಲಿಲ್ಲ. ಆಮೇಲೆ ಅಲ್ಲಿ ಒಂದು ಮ್ಯಾಗ್ನೆಟಿಕ್ ಪವರ್ ಇದೆ ಆ ಬೆಟ್ಟಗಳಲ್ಲಿ. ಅವುಗಳು ಅಲ್ಲಿ ಯಾವುದೇ ಆಲ್ಟಿಟ್ಯೂಡ್ ಆಗಲಿ, ಅದು ಎತ್ತರ, ಅವು ಇವು ಏನೇನೆಲ್ಲ ಇದೆಯಲ್ಲ, ಅದು ಯಾವುದು ಕೆಲಸ ಮಾಡ್ದಂಗೆ ಮಾಡ್ತವೆ. ಹಾಗಾಗಿ ಆ 2 ಹೆಲಿಕಾಪ್ಟರ್ಗಳು ಅಲ್ಲಿ ಬಂದು ಅಪ್ಪಳಿಸೋಕ್ಕೆ ಅದೇ ಕಾರಣ. ಮತ್ತು ಫುಲ್ಲು ಮಿಸ್ಟ್ ಕವರ್ ಆಗಿರ್ತದೆ. ಎಲ್ಲಿ ಅಂದರೆ ಹೆಚ್ಚು ಕಡಿಮೆ 25-30 ಸಾವಿರ ಅಡಿವರೆಗೂ ಮಿಸ್ಟ್ ಕವರ್ ಆಗಿರ್ತದೆ. ಇವರಿಗೆ ಎಲ್ಲಿದ್ದೀವಿ, ಎಷ್ಟು ಎತ್ತರದಲ್ಲಿದ್ದೀವಿ ಅಂತ ಗೊತ್ತಾಗ್ದಲೇ 2 ಹೆಲಿಕಾಪ್ಟರ್ಗಳು ಬಿದ್ದಿದ್ದು. ಅದು ಹೆಲಿಕಾಪ್ಟರ್ಗಳು ಇದೇ ಕಾರಣಕ್ಕೆ ಬಿದ್ದಿದ್ದು. ಅದಕ್ಕೊಂದು ಕರೆಕ್ಟ್ ಒಂದು ಒಳ್ಳೆ 100% ಒಂದು ಉದಾಹರಣೆ ಕೊಡ್ತೀನಿ. ನನಗೆ ಒಂದು ದಿವಸ ನಮಗೆ ಮುತ್ತಪ್ಪ ರೈ ಇದ್ದಾರಲ್ಲ, ಅವರು, ನಾನು ಪುತ್ತೂರು ಫಿಲಮಿನ ಕಾಲೇಜಲ್ಲಿ ಓದ್ತಾ ಇರ್ಬೇಕಾದ್ರೆ ಅವರು ಪುತ್ತೂರು ಫಿಲಮಿನ ಓಲ್ಡ್ ಸ್ಟೂಡೆಂಟ್. ನಾನು ಆ ಕಾಲದಲ್ಲಿ ಕಬಡ್ಡಿ ಆಡೋದ್ರಲ್ಲಿ ಭಾರಿ ಸೌತ್ ಕೆನರಾದಲ್ಲಿ. ನಾನು ಮಂಗಳೂರು ಯೂನಿವರ್ಸಿಟಿ ಕಬಡ್ಡಿ ಕ್ಯಾಪ್ಟನೂ ಆಗಿದ್ದೆ. ನಾನು ಕಬಡ್ಡಿ ಆಡೋದು ನೋಡೋಕೆ ಬರ್ತಿದ್ರು. ಹಾಗಾಗಿ ನಂಗೆ ಭಾರಿ ಹಳೆಯಿಂದ ಫ್ರೆಂಡು, ನನ್ನ ಹಿತೈಷಿ, ನನ್ನ ಭಾರಿ ಚೆಂದ ಮಾತಾಡಿಸ್ತಿದ್ರು. ಅವ್ರು ಒಂದು ದಿವಸ ಅಂದರು, ಫೋನ್ ಮಾಡಿರು, ಏನಣ್ಣ ಅಂದೆ. ಇತ್ತೀಚೆಗೆ ಅವ್ರು ಸತ್ತೋಗೋಕ್ಕಿಂತ ಒಂದು ವರ್ಷದ ಹಿಂದೆ ನೀವು ನನ್ನನ್ನು ಹುಡುಕೊಂಡು ಬರಬೇಕಾಗ್ತಿತ್ತು ನಿಮ್ಮ ಕಾಡಲ್ಲಿ ಅಂತ. ಯಾಕಣ್ಣ ನೀವು ಎಲ್ಲಿ ಕಾಡಿಗೆ ಹೋಗಿದ್ರಿ? ಕಾಡಿಲ್ಲ, ನಾನು ಮಂಗಳೂರಿನ ಹೆಲಿಕಾಪ್ಟ್ರಲ್ಲಿ ಹೋಗಿದ್ದೆ. ಹೆಲಿಕಾಪ್ಟ್ರಿಂದ ನಾನು ಬರ್ತಾ ಇರ್ಬೇಕಾದ್ರೆ ನಿಮ್ಮ ಶಿರಾಡಿ ಘಾಟ ಆ ಭಾಗದಲ್ಲೇ
ಒಂದು ಬೆಟ್ಟ ನಮ್ಮ ಹೆಲಿಕಾಪ್ಟರ್ನ ಎಳೆಯಕ್ಕೆ ಶುರು ಮಾಡ್ತು. ಆಮೇಲೆ ನಮ್ಮ ಪೈಲಟ್ ಭಾರಿ ಹುಷಾರಿದ್ದ, ಅವನೊಂದು ಸ್ವಲ್ಪ ಬಳಸ್ಕೊಂಡು ಇಡೀ ಬೆಟ್ಟದ ಮೇಲೆ ಹೋಗಲಿಲ್ಲ, ಬಳಸ್ಕೊಂಡು ಹೋದ ಅಂದರು. ನಾನು ಅದಕ್ಕೆ ಅದು ಬೇಸಿಗೆ ಕಾಲ ಆಗತ್ತಿಗೆ. ಮಳೆಗಾಲದಲ್ಲಾಗಿದ್ದರೆ ಅಣ್ಣ ಸುಮಾರು 20,000-30,000 ಅಡಿ ಎತ್ತರದವರೆಗೂ ಮೋಡ ಮತ್ತು ಮಿಸ್ಟ್ ಕವರ್ ಆಗಿರ್ತದೆ. ನಿಮಗೆ ಎದುರಿನ ಬೆಟ್ಟ ಕಂಡ್ರೆ ತಾನೇ ನೀವು ಬಳಸೋದು. ಬೇಸಿಗೆ ಕಾಲದ ಆಗಿದ್ದಕ್ಕೆ ನೀವು ಬದುಕಿ ಬಂದಿರಿ ದೇವರ ದಯೆಯಿಂದ ಅಂದೆ. ಹೌದು ಅಂದರು. ಅಲ್ಲಿ ಬೆಟ್ಟಗಳು ಮ್ಯಾಗ್ನೆಟಿಕ್ ಪವರ್ ಇರೋದ್ರಿಂದ ಆ ಹೆಲಿಕಾಪ್ಟರ್ನ ಎಳಿತವೆ. ಅದರಲ್ಲಿ ಇರೋ ಸಿಗ್ನಲ್ಗಳನ್ನೆಲ್ಲ ಕಂಪ್ಲೀಟ್ ಸಿಗದಂಗೆ ಮಾಡ್ತವೆ. ಯಾಕೆಂದರೆ ನನ್ನ ಮೊಬೈಲೇ ಅಷ್ಟೇ, ಮೊಬೈಲ್ನೇ ನನಗೆ ಇದು ಯಾವುದೋ ಡಬ್ಬ ಮೊಬೈಲ ಅಂತ ತಿಳ್ಕೊಂಡಿದ್ದೆ. ಅದು ಹೋಗಲಿ, ಮೊಬೈಲ್ ಬಿಡಿ, 12 ಸ್ಯಾಟಲೈಟಿಂದ ಸಿಗ್ನಲ್ ತಗೋಣ. ಅವರು ವರ್ಲ್ಡ್ ಫೇಮಸ್, ಅವ್ರದ್ದು GPS ಅವ್ರದ್ದಿದೆ. ನನ್ನ ಕೈಯಲ್ಲಿ ಅದು ಸಿಗ್ನಲ್ ತೋರಿಸ್ಲಿಲ್ಲ. ಒಂದು 300-400 ಅಂತ ಅರ್ಧ ಕಿಲೋಮೀಟ್ರ್ ದೂರ ಒಂದು ಬೆಟ್ಟದ ಮೇಲೆ ಅಂದರೆ ಇದು ತುಂಬ ಯೋಚನೆ ಮಾಡಬೇಕಾದ ಪರಿಸ್ಥಿತಿ. ನೀವು ನಾಳೆ ಹೋದರೂ ಸಿಕ್ಕಲ್ಲ, ಇವತ್ತು ರಾತ್ರಿ ಹೋದರೂ ನಿಮಗೆ ಆ ಹುಲಿ ಗುಹೆಯಿಂದ ಹಿಡಿದು ಅರಮನೆ ಗದ್ದೆ ಮಧ್ಯದಲ್ಲಿ ಒಂದು 500 ಮೀಟ್ರ್ ಏನು ಕಾಡು ಇದೆ, ಆ ಭಾಗದಲ್ಲಿ ನಿಮಗೆ ಒಂದು ಅಗೋಚರ ಶಕ್ತಿ, ನಿಮಗೆ ರಾತ್ರಿಯೆಲ್ಲ ನಿದ್ದೆ ಇಲ್ದಂಗೆ ಮಾಡ್ಬೋದು. ಅಷ್ಟೇ ಅಲ್ಲ, ಅಲ್ಲಿ ನಿಮ್ಮ ಯಾವ GPS ಅಲ್ಲ, ಯಾವುದೇ ಇತ್ತೀಚೆಗೆ ಬಂದಿರೋ ಯಾವ ಮೊಬೈಲ್ಗಳು ಯಾವ ಸಿಗ್ನಲ್. ಬಟ್ ಅದೊಂದು ಬರ್ಮುಡಾ ಟ್ರಯಾಂಗಲ್ ಇದ್ದಂಗೆ. ಆ 1 ಕಿಲೋಮೀಟ್ರು ಟ್ರಯಾಂಗಲ್ ಇದೆಯಲ್ಲ, ಇದು ಡಿಸ್ಟೆನ್ಸು. ಈ ನಡ್ಕೊಂಡು ಹೋದರೆ 4 ಕಿಲೋಮೀಟರ್ ಆಗ್ತದೆ. ಯಾಕಂದರೆ ಒಂದು 4,000 ಅಡಿ ಬೆಟ್ಟ ಇಳಿದು ಇನ್ನೊಂದು 4,000 ಅಡಿ ಬೆಟ್ಟ ಹತ್ತಬೇಕು. ಆದರೆ ಸ್ಟ್ರೈಟ್ ನಾನು ಹೇಳ್ತಾ ಇರೋದು ಅಲ್ಲಿ ಅದು ಒಂಥರ ಬರ್ಮುಡಾ ಟ್ರಯಾಂಗಲ್. ಇವತ್ತು ಈಗ ಬೇಕಾದ್ರೆ ಯಾರಾದರೂ ಬರಲಿ, ಆದರೆ ಫಾರೆಸ್ಟ್ ಇಲಾಖೆಯಿಂದ ಪರ್ಮಿಷನ್ ತಗೋಬೇಕು. ಹಾಗೆ ಹೋಗಂಗಿಲ್ಲ, ಅದು ಪಕ್ಕಾ ರಿಸರ್ವ್ ಫಾರೆಸ್ಟು. ಹೋಗಲಿ, ಅಲ್ಲಿ ರಾತ್ರಿ ಏನಾರ ಒಂದು ಕಿತಾಪತಿ ಹಾಗೆ ಆಗ್ತದೆ, ಇಲ್ಲ ಯಾರೋ ಕಿರ್ಚಿದಂಗೆ ಆಗ್ತದೆ, ಯಾರೋ ಸಾಯತಿಗೆ ನೆರಳಿದಂಗೆ ಆಗ್ತದೆ. ನಾನು ನನ್ನ ಜೊತೆ ಪಟೇಲ ನನ್ನ ಕರ್ಕೊಂಡು ನಾನು ಮುಂದೆ ಹತ್ತಿ ಬಂದೆ. ಹಿಂದೆ ನಮ್ಮ ಟೀಮ್ ಬರ್ತಾ ಇತ್ತು. ಮಧ್ಯಾಹ್ನ 2:30-3 ಗಂಟೆ ಆಗಿತ್ತು. ಮಿಸ್ಟ್ ಕವರ್ ಆಗ್ತಾ ಇತ್ತು. ನಾನು ಆ ಗುಹೆ ಹತ್ರಕ್ಕೆ ಬಂದ ಕೂಡಲೇ ನಮ್ಮ ಹುಡುಗರೆಲ್ಲ ಹಿಂದೆ ಬರ್ತಿದ್ದೆ. ನಾನು ಅವರು 3 ಜನ ಮಿಸ್ ಆದಾರಲ್ಲ, ಅವಾಗ ಹುಡ್ಕಕ್ಕೆ ಹೋದಾಗ ಗುಹೆ ಒಳಗಿಂದ ನನಗೆ ತುಂಬ ಸುಸ್ತಾಗಿ ಸಾಯೋ ಟೈಮಲ್ಲಿ ನೆರಳ್ತಾ ಸೌಂಡ್ ಬಂತು. ನಾನು ಪಟೇಲ ಯಾರೋ ನೆರಳ್ತಾ ಇದ್ದಾರೆ ಮಾರೆ, ನೆರಳು ಸೌಂಡ್ ಬಂತು ನೋಡು, 3-4 ಸತಿ ಬಂತು. ಟ್ರೆಕ್ಕಿಂಗ್ ಹೋದ್ರೆ ಇದ್ರ ಒಳಗೆ ಅನ್ನ ಇಲ್ದಲೆ ಮಲಗಿರ್ಬೇಕು, ಬೇಗ ಹೋಗೋಣ ಅಂತ ಅಲ್ಲಿ ಹೋಗಿ ನೋಡಿರಿ ಅದ್ರೊಳಗೆ ಯಾರೂ ಇಲ್ಲ. ಆಮೇಲೆ ಒಂದೊಂದ್ಸತಿ ಸಣ್ಣ ಗುಹೆ ಒಳಗೆ ಹೋಲಿದ್ದು ಅದ್ರೊಳಗಿಂದ ಗಾಳಿ ಬೀಸತಿಗೆ ಅದ್ರೊಳಗಿಂದ ಬರೋ ಸೌಂಡ್ ಉಂಟಲ್ಲ, ಅದು ಮನುಷ್ಯರು ಕಿರ್ಚಿದ ಸೌಂಡು ಇಲ್ಲ ಬೇರೆ ಪ್ರಾಣಿ ಕಿರ್ಚಿದ ಸೌಂಡ್ ಬರುತ್ತೆ. ಇದು ಎಲ್ಲ ಕಡೆನೂ. ಇದ್ರ ಬಗ್ಗೆ ನಾನು ಸುಮಾರು ಓದಿದ್ದೀನಿ. ನಾನು ಫಸ್ಟ್ ಮಾಡಿದ ಕೆಲಸನೇ ಅದ್ರೊಳಗೆ ನೋಡಿ ಯಾರೂ ಇಲ್ಲ ಅಂದಮೇಲೆ ಅದ್ರ ಸುತ್ತ ಏನಾರ ಹೋಲಿದೆ, ಇಲ್ಲ ಮುಳ್ಳು ಹಂದಿಗಳು ದೊಣೆ ಮಾಡಿರ್ತವೆ, ಇಲ್ಲಿ ಇಲಿಗಳು ಮಾಡ್ಕೊಂಡಿರ್ತವೆ, ಏನೂ ಇರಲಿ ಅದ್ರ ಸುತ್ತ ಆಗಲೇ ಹಾಗಾಗ್ತದೆ. ಅದು ಇವತ್ತು ಹೋದ್ರೂ ಆಗ್ತದೆ, ನಾಳೆ ಹೋದ್ರೂ ಆಗ್ತದೆ. ಆದರೆ ಯಾರು ದಯವಿಟ್ಟು ಹೋಗಬೇಡಿ. ಹೋದ್ರೆ ಮತ್ತೆ ನಮ್ಗೆ ಹುಡ್ಕೋಕ್ಕಾಗೋದಿಲ್ಲ. ಈಗ ವೆಸ್ಟರ್ನ್ ಘಾಟಿಗೆಲ್ಲ ಸಿಕ್ಕಾಬಟ್ಟೆ ಮಳೆ ಬಂದು ಜಿಗಣೆಗಳು ಇದೆ. ಇನ್ನೇನು ಫಾರೆಸ್ಟರ್ ಜೊತೆ ನಾವೇ ಹುಡ್ಕಕ್ಕೆ ಹೋಗ್ಬೇಕು. ದಯವಿಟ್ಟು ಯಾರು ಹೋಗಬೇಡಿ. ಹೋಗೋದಿದ್ದರೂ ಮೇಲಿಂದ ಏನಾರ ಪರ್ಮಿಷನ್ ತಗೊಂಡು, ಫಾರೆಸ್ಟ್ ಇಲಾಖೆಯಿಂದ ಪರ್ಮಿಷನ್ ತಗೊಂಡ್ರೆ ಅಲ್ಲಿಂದ ನಮ್ಮ ಆ ಭಾಗದ ಫಾರೆಸ್ಟು ಗಾರ್ಡ್ಗಳು ಇಲ್ಲ ಯಾರನ್ನಾರು ಕಳಿಸ್ಕೊಟ್ಟು. ಆದರೆ ಒಂದು ವಿಷಯ ಹೇಳ್ತೀನಿ, ಈಗ ಮೇ ತಿಂಗಳು ಇನ್ನೇನು ಒಂದು 15 ದಿವಸಕ್ಕೆ ನಮ್ಮ ನೈಋತ್ಯ ಮಾರುತಗಳು ಬರ್ತವೆ. ಇನ್ಯಾರು ವೆಸ್ಟರ್ನ್ ಘಾಟ್ ಕಾಡಿಗೆ ಹೋಗಂಗಿಲ್ಲ. ಈಗೆಲ್ಲ ಈ ಮಿಸ್ಟ್ ಬಂದು ಕವರ್ ಆಗೋಕ್ಕೆ ಶುರುವಾಗಿ ಹೋಯ್ತು. ಹಾಗಾಗಿ ಯಾರು ಹೋಗಬೇಡಿ. ನಾನು ಏನು ಹೇಳಿದ್ದೀನಿ ಅದು ಸತ್ಯ. ನಮಗೆ ಸುಳ್ಳು ಹೇಳಿ ಬಣ್ಣ ಕಟ್ಟಿ ಹೇಳೋ ಅಭ್ಯಾಸ ಇಲ್ಲ. ಏನಿದ್ರು ಎದುರೆದುರಿಗೆ ಹೇಳೋ ಅಂಥ ವ್ಯಕ್ತಿಗಳು ನಾವು. ಇನ್ನು ನೀವು ಏನಾರ ಪರ್ಮಿಷನ್ ತಗೊಂಡು ಬಂದರೆ ಬೇಕಾದ್ರೆ ಮುಂದಿನ ಡಿಸೆಂಬರ್ ತಿಂಗಳಲ್ಲಿ ಬನ್ನಿ, ಮೇಲಿಂದ ನಮ್ಮ ಫಾರೆಸ್ಟ್ ಇಲಾಖೆಯಿಂದ ಎಲ್ಲ ತಗೊಂಡು ಬನ್ನಿ, ಪರ್ಮಿಷನ್ ತಗೊಂಡು ಬನ್ನಿ. ಬೇಕಾದ್ರೆ ನಾನು ಬರ್ತೀನಿ. ಇಲ್ಲ ಅಂದರೆ ಈಗ ಹೋಗಬೇಡಿ. ಅಂದರೆ ಇದು 2ನೇ ಹೆಲಿಕಾಪ್ಟರ್ ಬಿದ್ದ ಮೇಲೆ ಸದ್ದು ಜಾಸ್ತಿ ಆಗಿ ಅಂತೀರಾ? ಹೌದು. ನಿಮ್ಮ ಪ್ರಕಾರ ಆತ್ಮಗಳಂತೀರಾ ಅಥವಾ ಏನಂತೀರಾ? ನಮ್ಮ ಹಿಂದೂ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಹಿಂದೂ ನಂಬಿಕೆ ಪ್ರಕಾರ, ನಮ್ಮ ಪ್ರಕಾರ ನಮಗೆ ದೇಹಕ್ಕೆ ಮಾತ್ರ ಮರಣ ಇರೋದು, ಆತ್ಮಕ್ಕೆ ಇಲ್ಲ. ಆತ್ಮ ಇನ್ನೊಂದು ಇಲ್ಲಿಂದ ಹೋದ್ಮೇಲೆ ಇಲ್ಲಿಂದ ಒಂದು ಕಡೆ ಹೋಗಿ ಅಲ್ಲಿ ಇನ್ನೊಂದು ದೇಹಕ್ಕೆ ಹೋಗಿ ಸೇರ್ಕೊಂತದೆ. ಆತ್ಮಕ್ಕೆ ಸಾವಿಲ್ಲ ಅನ್ನೋದು ನಮ್ಮ ನಂಬಿಕೆ. ಇದನ್ನ ಕೆಲವು ಬೇರೆ ಆದರೆ 1936ನೇ ಇಸ್ವಿಯಲ್ಲಿ ಇಂಗ್ಲೆಂಡಲ್ಲೊಬ್ಬ ಎಡ್ಗರ್ ಕೇಸಿ ಅಂತ ಒಬ್ಬ ಮಹಾನ್ ಮೇಧಾವಿ, ಅವನಿಗೆ ಹಿಂದೆ ಆಗೋದು ಮುಂದೆ ಆಗೋದು ಎಲ್ಲವೂ ಅವನು ತಿಳ್ಕೊಂತಿದ್ದ. ಅವನಿಗೊಂದು ವಿಶೇಷ ಶಕ್ತಿ ಇತ್ತು. ಅವನು ಹೇಳ್ತಾನೆ, ಹಿಂದೂ ಧರ್ಮದಲ್ಲಿರುವ
ಆತ್ಮದ ಬಗ್ಗೆ ಅದು ಕರೆಕ್ಟ್, ಅದು ನಮ್ಮವ್ರು ಯಾರು ನಂಬ್ತಾ ಇಲ್ಲ ಅಂತ. ಆತ್ಮಕ್ಕೆ ಸಾವಿಲ್ಲ. ಆಮೇಲೆ ನಮ್ಮ ಧರ್ಮ, ನಮ್ಮ ಇದ್ರ ಪ್ರಕಾರ ಒಬ್ಬ ವ್ಯಕ್ತಿ ಸತ್ತೋದಾಗ ಅವನ 11 ಇಲ್ಲ 12ನೇ ದಿವಸಕ್ಕೆ ಅವನಿಗೆ ತಿಥಿ ಅಂತ ಮಾಡ್ತಾರಲ್ಲ, ಅದು ಮಾಡಲಿಲ್ಲ ಇಲ್ಲ ಅದಕ್ಕೆ ಪಿಂಡ ಇಡಲಿಲ್ಲ ಅಂದರೆ ಆ ಆತ್ಮಗಳು ವಾಪಸ್ ಹೋಗಲ್ಲ. ಅವು ಇಲ್ಲೇ ಅಲ್ದಾಡ್ತಾ ಇರ್ತವೆ. ಆ ರೀತಿ ಶಿರಾಡಿ ಘಾಟಿಯಲ್ಲಿ ಸಾವಿರಾರು ಜನ ಸತ್ತೋಗಿದ್ದಾರೆ. ಅದರಲ್ಲಿ ಕೆಲವರು ನಿರ್ಗತಿಕರು, ಯಾರು ಇಲ್ದವರು ಸತ್ತೋಗಿದ್ದಾರೆ. ಇಲ್ಲಿ ಸತ್ತೋದರಲ್ಲಿ ಇವರು ಸತ್ತೋಗಿದ್ದು 3 ಜನ. ಅದು 2 ವರ್ಷದ ಮೇಲೆ ಸಿಕ್ಕಿದ್ದು ದೇಹ. ಜೊತೆಗೆ ಬೇರೆ ಆತ್ಮಗಳು ಅಲ್ಲಿ ಅಲೆದಾಡ್ತಾ ಇದ್ದಾವೆ. ಹೆಚ್ಚಿನ ಅಂಶ ಅದು ಅತೃಪ್ತ ಆತ್ಮಗಳು ಅಲ್ಲಿ ಈಗಲೂ ಅಲ್ದಾಡ್ತಾ ಇದ್ದಾವೆ. ಬಹುಶಃ ಅವುಗಳಿಗೆ ಮನುಷ್ಯರನ್ನ ಸಾಯಿಸೋಷ್ಟು ಅವಕ್ಕೆ ದಮ್ಮಿಲ್ಲ, ಆದರೆ ಮನುಷ್ಯರನ್ನ ಹೆದರ್ಸಕ್ಕೆ ನೋಡ್ತವೆ. ಆದರೆ ನಾನು ಒಂದು ಓದಿದ ಪ್ರಕಾರ ಆತ್ಮಗಳು ಬೈದರೆ ಭಾರಿ ಹೆದರ್ತವಂತೆ. ಸಿಕ್ಕಾಪಟ್ಟೆ ಬೈದ್ಬಿಟ್ರೆ ಅವು ಸವಾಸಿಗೆ ಬರೋಕ್ಕಿಲ್ಲಂತೆ, ಏನೋ ಗೊತ್ತಿಲ್ಲ. ಆದರೆ ಆತ್ಮಗಳಿರೋದು ನಿಜ. ಅತೃಪ್ತ ಆತ್ಮಗಳೇ ಅಲ್ಲಿ ಅಲ್ದಾಡ್ತಾ ಇದ್ದಾವೆ. ಅವುಗಳದ್ದೇ ಅದೆಲ್ಲ ಕಿತಾಪತಿ. ನಾವು ಅದಕ್ಕೆ ನಮ್ಮ ಮಲೆನಾಡಿನ, ಬೇರೆ ಕಡೆ ಗೊತ್ತಿಲ್ಲ, ಮಲೆನಾಡ ಸಂಸ್ಕೃತಿ ಪ್ರಕಾರ ನಾವು ಎಲ್ಲೇ ಕಾಡಲ್ಲಿ ಇಲ್ಲ ನಮ್ಮ ಕಾಫಿ ತೋಟಗಳಲ್ಲಿ ಇಲ್ಲ ನಾವು ಹೊಲಗಳಲ್ಲಿ ಊಟ ಮಾಡೋಕ್ಕಿಂತ ಮೊದಲು ನಾವು ಒಂದು ಎಲೆ ಕಿತ್ತು ಅದರಲ್ಲಿ ಇಟ್ಟು ಅಲ್ಲಿ ಹೊರಗಡೆ ಇಟ್ಟು ಊಟ ಮಾಡೋದು. ಯಾಕೆಂದರೆ ಈ ತೃಪ್ತ ಆತ್ಮಗಳಿಗಾಗೆ ಹೀಗೆಲ್ಲ ಇದೆ. ಸೊ ಇದು ಸರ್ ಎಡಕಮರಿ ಸ್ಟೇಷನ್ ಇದೆಲ್ಲ ರೈಲ್ವೆ, ಇದು ಅದೇ ಭಾಗದಲ್ಲೇ ಬರುತ್ತೆ? ಇಲ್ಲ, ಎಡಕುಂಬ್ರಿ ಇರೋದು ನಮ್ಮ ಚಾಮುಂಡಿ ದೇವಸ್ಥಾನ, ಗಡಿ ದೇವಸ್ಥಾನ ಉಂಟಲ್ಲ, ನದಿಯಿಂದ ಆಚೆಗಿರೋದು. ಈ ಹೆಲಿಕಾಪ್ಟರ್ ಇದಿರೋದು ಈ ಕಡೆ ಇರೋದು. ಈಗ ನಾವು ಮಂಗಳೂರಿಗೆ ಹೋಗ್ಬೇಕಾದ್ರೆ ನಮ್ಮ ರೈಟ್ ಸೈಡಿಗೆ ಬೆಟ್ಟಗಳಿದಾವಲ್ಲ, ಬೆಟ್ಟಗಳ ಶ್ರೇಣಿ, ಅದು ಅರಮನೆ ಗುಡ್ಡ ಬೆಟ್ಟಗಳ ಶ್ರೇಣಿ. ಅರಮನೆ ಗುಡ್ಡ, ಗೊಬ್ಬರದ ಬೆಟ್ಟ, ಈ ಥರ ಎಲ್ಲದಕ್ಕೂ ನಮ್ಮಲ್ಲಿ ಎಲ್ಲ ಹೆಸರಿಟ್ಟಿದ್ದಾರೆ. ಆ ಶ್ರೇಣಿ. ದಯವಿಟ್ಟು ಯಾರು ಅರಣ್ಯ ಇಲಾಖೆ ಪರ್ಮಿಷನ್ ಆರದೆ ಆತ್ಮಗಳು ನೋಡುವುದು ಅಥವಾ ಧೈರ್ಯ ಸಾಹಸ ಮಾಡಬೇಡ. ನೋಡಿ, ಈಗ ಮೇ ತಿಂಗಳಿಗೆ ನಾವು ಮೇ ತಿಂಗಳು ಅಂದರೆ ಪಶ್ಚಿಮ ಘಟ್ಟದ ಬಾಗಿಲು ಹಾಕಿದಂಗೆ. ಇನ್ನು ಈಗ ಭರಣಿ ಮಳೆ, ಇನ್ನು ಕೃತಿಕ ಮಳೆ ಅಂತ ಒಂದು ಮಳೆ ಬರುತ್ತೆ. ಕೃತಿಕ ನಕ್ಷತ್ರ, ಇದು ಭರಣಿ ನಕ್ಷತ್ರ. ಕೃತಿಕ ನಕ್ಷತ್ರದಿಂದ 15ನೇ ತಾರೀಕಿಗಿಂದ ಬಹುಶಃ ಸ್ಟಾರ್ಟ್ ಆಗ್ಬೋದೇನ, ಆವಾಗ ಇಲ್ಲ ಅದಕ್ಕಿಂತ ಹಿಂದೆಯಿಂದ, ಆವಾಗಿಂದ ನಮ್ಮ ನೈಋತ್ಯ ಮಾರುತಗಳು, ಮೋಡಗಳು ಪುಂಖಾನುಪುಂಖವಾಗಿ ಬರೋಕ್ಕೆ ಶುರುವಾಗ್ತವೆ. ಅವು ಬಂದು ನಮ್ಮ ಪಶ್ಚಿಮ ಘಟ್ಟಕ್ಕೆ ಅಪ್ಪಳಿಸ್ತಾ ಇರ್ತವೆ. ಅದಾದ ಮೇಲೆ ಮೇ 24ನೇ ತಾರೀಕಿಗೆ ರೋಹಿಣಿ ನಕ್ಷತ್ರ ಮಳೆ ನಮಗೆ ಎಂಟ್ರಾಗ್ತದೆ. ರೋಹಿಣಿ ಮಳೆ ಸ್ಟಾರ್ಟ್ ಆದ ಕೂಡಲೇ ನಮಗೆ ಮಲೆನಾಡಲ್ಲಿ ಮಳೆ ಹಿಡಿತು ಅಂತ, ನಮಗೆ ಸ್ಟಾರ್ಟ್ ಆಯಿತು ಅಂತ ನಮ್ಮದು ಒಂದು ಲೆಕ್ಕಾಚಾರ. ಆ ಸಮಯದಲ್ಲಿ ಇಡೀ ಬೆಟ್ಟಗಳೇ ಮುಚ್ಚಿ ಹೋಗ್ತವೆ. ನಾವು ಯಾರೇ ಆಗಲಿ ಪಶ್ಚಿಮ ಘಟ್ಟಕ್ಕೆ ಹೋಗಲೇಬಾರ್ದು. 25-30 ವರ್ಷ ಪಶ್ಚಿಮ ಘಟ್ಟದ ಬಾರ್ಡ್ರಲ್ಲಿರೋ ಹಳ್ಳಿಯಲ್ಲಿ ದನ ಕಾಯಕ್ಕೆ ಹೋದವರು ಮಿಸ್ಟ್ ಕವರ್ ಆಗಿ ಅವರಿಗೆ ದಾರಿ ಗೊತ್ತಾಗ್ದಲೇ ಕಾಡಲ್ಲೇ ಮಲಗಿ ಅವ್ರನ್ನ ಹುಡ್ಕಕ್ಕೆ ಹೋದವರು ಅವರು ಕಳೆದೋಗಿ, ಮತ್ತೆ ಬೆಳಿಗ್ಗೆ ಬೆಳಕಾದ ಮೇಲೆ ಆ ನದಿಗಳು ಎಲ್ಲ, ಕೆಲವು ನದಿಗಳು ಪಶ್ಚಿಮ ಘಟ್ಟದಿಂದ ಹುಟ್ಟ ನದಿಗಳು ಕೆಲವು ಪಶ್ಚಿಮಕ್ಕೆ ಹರಿತವೆ, ಕೆಲವು ಪೂರ್ವಕ್ಕೆ ಹರಿತವೆ. ಪೂರ್ವಕ್ಕೆ ಹರಿಯ ನದಿಗಳಲ್ಲೇ ಬಂದು ಕೆಲವು ಊರಿಗೆ ಬಂದು ಆಮೇಲೆ ಒಂದು ದಿವಸದ ಮೇಲೆ ಇವರು ಎಲ್ಲರೂ ಸಿಕ್ಕಿರೋದುಂಟು. ಹಾಗಾಗಿ ಯಾರು ಹೋಗಬೇಡಿ. ಇನ್ನು ಪಶ್ಚಿಮ ಘಟ್ಟದ ಬೆಟ್ಟಗಳು ಮೋಡಗಳು ಒಂದು ರೀತಿ ಕಣ್ಣು ಮುಚ್ಚಾಲೆ ಆಡೋ ಸಮಯ. ಕಣ್ಣು ಮುಚ್ಚಾಲೆ ಆಟ ಅಂದರೆ ಹೇಗೆ ಅಂದರೆ, ನೈಋತ್ಯ ಮಾರುತ ಆ ಕಡೆಯಿಂದ ಬಂದ ಮಿಸ್ಟ್ಗಳು ಒಂದು ಬೆಟ್ಟನ ಮುಚ್ಚೆ ಹಾಕಿರ್ತವೆ. ನಾವು ಈ ಕಡೆ ನೋಡ್ತಾ ಇರ್ಬೇಕಾದ್ರೆ ಆ ಬೆಟ್ಟ ಮುಚ್ಚೋಗಿರ್ತದೆ, ಇನ್ನೊಂದು ಸೈಡ್ ನೋಡ್ತಾ ಇರ್ಬೇಕಾದ್ರೆ ಈ ಬೆಟ್ಟ ಓಪನ್ ಆಗಿರ್ತದೆ. ಅದಕ್ಕೆ ನಾನು ಹೇಳಿದ್ದು ಕಣ್ಣು ಮುಚ್ಚಾಲೆ ಅಂತ. ಸೊ ಅರಣ್ಯ ಇಲಾಖೆ ಪರ್ಮಿಷನ್ ತಗೊಳ್ಳಿ? ಇಲ್ಲ, ಅರಣ್ಯ ಇಲಾಖೆಯವರು ಯಾರಿಗೂ ಪರ್ಮಿಷನ್ ಕೊಡೋದಿನ್ನು. ಈಗ ಏನಿದ್ರು ಪಶ್ಚಿಮ ಘಟ್ಟದ ಬಾಗಿಲು ಬಂದಾಗೋಯ್ತು, ಇನ್ನು ಯಾರೂ ಹೋಗಂಗಿಲ್ಲ.